ಅದಾನ್ ಅಂತ ಹೇಳಿದರೆ ಪವಿತ್ರವಾದಂತಹ ಇಸ್ಲಾಮಿನ ಒಂದು ಚಿಹ್ನೆಯಾಗಿದೆ, ಅದು ಒಂದು ಗುರುತಾಗಿದೆ. ಅದು ಎಲ್ಲಿ ಅದಾನ್ ಕೂಗಲ್ಪಡುತ್ತದೋ ಅಲ್ಲಿ ಇಸ್ಲಾಂ ಇದೆ ಎಂಬುದರ ಒಂದು ಸಂದೇಶವಾಗಿದೆ. ಅದು ಅದಾನಿಗೆ ಅದರದೇ ಆದಂತಹ ಒಂದು ಗೌರವಗಳಿದೆ, ನಿಬಂಧನೆಗಳಿದೆ, ನಿಯಮಗಳಿದೆ, ಪಾಲನೆಗಳಿದೆ, ವ್ಯವಸ್ಥೆಗಳಿದೆ. ಅದಕ್ಕೆ ವಿರುದ್ಧವಾಗಿ ಕೊಡುವುದಾಗಲಿ, ಅದರ ಗೌರವಕ್ಕೆ ಧಕ್ಕೆಯಾಗುವಂತಹ ರೀತಿಯಲ್ಲಿ ಕೊಡುವುದಾಗಲಿ ಒಮ್ಮೆಯೂ ಸಹ ಸಹಿಯಲ್ಲ. ಪ್ರತ್ಯೇಕವಾಗಿ ಮಸ್ಜಿದ್ಗಳಲ್ಲಿ ನೀಡಲ್ಪಡುವಂತಹ ಅದಾನ್ಗಳು, ಅದಕ್ಕೆ ಪ್ರತ್ಯೇಕವಾದಂತಹ ಗೌರವವಿದೆ. ಯಾರಾದರೂ ಹೋಗಿ ಕೂಗುವಂತಹ ಒಂದು ಕೂಗು ಅಲ್ಲ ಅದು. ಅದಾನ್ ಅಂತ ಹೇಳಿದರೆ ಕೂಗಲಿಕ್ಕಿರುವುದಲ್ಲ, ಅದು ಕರೆಯಲಿಕ್ಕಿರುವುದಾಗಿದೆ. ಅದು ನಮಾಜಿಗೆ ಜನರನ್ನು ಕರೆಯುವ, ನಮಾಜಿಗೆ ಜನರನ್ನು ಎಬ್ಬಿಸುವ, ನಮಾಜಿನ ಸಮಯವಾಗಿದೆ ಎಂದು ಜನರಿಗೆ ತಿಳಿಸುವಂತಹ ಒಂದು ಸತ್ಕರ್ಮವಾಗಿದೆ ಅದಾನ್ ಎಂಬುದು. ಆದರೆ ಅದಕ್ಕೆ ಅದರದೇ ಆದ ನಿಯಮಗಳಿದೆ. ನಮಗೆ ಗೊತ್ತಿರುವಂತೆ ಮಹಾನರಾದ ಬಿಲಾಲ್ ರಲಿಯಲ್ಲಾಹು ತಾಲಾ ಅನ್ಹುರವರಾಗಿದ್ದಾರೆ ಇಲ್ಲಿ ಪ್ರಥಮವಾಗಿ ಅದಾನ್ ನೀಡಿದ್ದು. ಅಬ್ದುಲ್ಲಾಹಿಬ್ನ್ ಝೈದ್ ರಲಿಯಲ್ಲಾಹು ತಾಲಾ ಅನ್ಹುರವರಿಗೆ ನಮ್ಮ ಅಜಾನಿನ ಕನಸುಗಳು ಕಂಡಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಅದು ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅದು ನನಗೆ ಸಂದೇಶವಾಗಿ, ಅಲ್ಲಾಹನ ಸಂದೇಶವಾಗಿ ನನಗೆ ಅದು ಬಂದಿದೆ, ಆದರೆ ನಿನಗಿಂತಲೂ ಉತ್ತಮವಾದಂತಹ ಒಂದು ಶಬ್ದವಿರುವ ವ್ಯಕ್ತಿಯಾಗಿದ್ದಾರೆ ಬಿಲಾಲ್, ಆದ್ದರಿಂದ ಬಿಲಾಲ್ ಅದಾನನ್ನು ಕರೆಯಲಿ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು. ಆ ರೀತಿ ಬಿಲಾಲ್ ರಲಿಯಲ್ಲಾಹು ತಾಲಾ ಅನ್ಹುರವರು ಅದಾನ್ ನೀಡಿದರು. ಮಸೀದಿಗಳಲ್ಲಿ ಅದಾನ್ ನೀಡುವಂತಹ ಸಂದರ್ಭದಲ್ಲಿ ಉತ್ತಮ ಶಬ್ದವಿರುವಂತಹ, ಅದರ ನಿಯಮಗಳೆಲ್ಲವೂ ಗೊತ್ತಿರುವಂತಹ ವ್ಯಕ್ತಿಗಳು, ವಿಶ್ವಸ್ತರಾದಂತಹ ನಂಬಿಕಸ್ಥ ವ್ಯಕ್ತಿಗಳು ಅದಾನ್ ನೀಡುವುದು ಅದಾಗಿದೆ ಅದರ ಕ್ರಮ. ಯಾರಾದರೂ ಬಂದು ಅದಾನ್ ನೀಡುವುದಾದರೆ ಅದಕ್ಕೆ ಅರ್ಥವಿರುವುದಿಲ್ಲ. ಒಳ್ಳೆಯ ಶಬ್ದವಿರುವ, ಅದರ ನಿಬಂಧನೆಗಳೆಲ್ಲವೂ ಗೊತ್ತಿರುವಂತಹ ವ್ಯಕ್ತಿ, ಅದರ ಪರಿಪೂರ್ಣವಾದಂತಹ ಗೌರವದೊಂದಿಗೆ ಉಲು ನಿರ್ವಹಿಸಿ ಕಿಬಲಕ್ಕೆ ಅಭಿಮುಖವಾಗಿ ಅದರ ಶಬ್ದಗಳನ್ನು, ಅದರ ಪದಗಳನ್ನು ಸರಿಯಾಗಿ ಉಚ್ಚರಿಸಲು ಗೊತ್ತಿರುವಂತಹ ವ್ಯಕ್ತಿ ಅದನ್ನು ನೀಡುವುದಾಗಿದೆ ಸರಿಯಾದಂತಹ ಕ್ರಮ. ಈ ರೀತಿ ಅದಾನ್ ನೀಡಿದಾಗ ಅದಕ್ಕೆ ಅದರದೇ ಆದ ಪ್ರತ್ಯೇಕವಾದಂತಹ ಒಂದು ಗೌರವವಿರುತ್ತದೆ. ಇಸ್ಲಾಮಿನ ದೊಡ್ಡ ಚಿಹ್ನೆಯಾಗಿದೆ ಅದು. ವಮನ್ ಅಹ್ಸನು ಕೌಲಂ ಮಿಮ್ಮನ್ ದಆ ಇಲಲ್ಲಾಹ್, ಪವಿತ್ರವಾದಂತಹ ಕುರಾನ್ ಕೇಳ್ತದೆ, ಅಲ್ಲಾಹನ ದೀನಿಗೆ ಜನರನ್ನು ಕರೆಯುವಂತಹ ವ್ಯಕ್ತಿಗಳಿಗಿಂತ ಉತ್ತಮವಾದಂತಹ ವ್ಯಕ್ತಿಗಳು ಯಾರು ಎಂಬಂತಹ ಒಂದು ಪ್ರಶ್ನೆ ಪವಿತ್ರ ಕುರಾನ್ ಕೇಳಿರುವುದು ಈ ಅದಾನಿನ ಕುರಿತಾಗಿದೆ. ಆದ್ದರಿಂದ ಅದಾನ್ ಅದು ಅಚ್ಚುಕಟ್ಟಾಗಿ ನೀಡುವಲು ಸಾಮರ್ಥ್ಯವಿರುವಂತಹ, ಸಾಧ್ಯವಿರುವಂತಹ, ಉತ್ತಮ ಶಬ್ದವಿರುವಂತಹ ವ್ಯಕ್ತಿಗಳೇ ನೀಡುವುದಾಗಿದೆ. ಒಳಿತು